Hello students, in this video I will be explaining about the concept which is called as the conditional probability. You all have already studied the concepts of probability in first year, isn't it? If those concepts whichever you have studied in first year are thorough with you all, ಆವಾಗ ನೀವೇನು ಮಾಡ್ಬೋದು ಈ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಕಾನ್ಸೆಪ್ಟನ್ನು ಈಸಿಲಿ ಕಲ್ತ್ಕೋಬೋದು. ಯಾಕೆಂದರೆ ದಿಸ್ ಇಸ್ ದ ಫಸ್ಟ್ ಕಾನ್ಸೆಪ್ಟ್ ಆಫ್ ದ ಪ್ರೊಬ್ಯಾಬಿಲಿಟಿ ಲೆಸನ್ ಸೆಕೆಂಡ್ ಇಯರ್ನಲ್ಲಿ. ಸೊ ಪ್ರೊಬ್ಯಾಬಿಲಿಟಿ ಕಾನ್ಸೆಪ್ಟ್ ಫಸ್ಟ್ ಇಯರಲ್ಲಿ ಕಲ್ತಿರೋದು ಥರೋ ಇದ್ದರೆ ಯು ಕ್ಯಾನ್ ಡೀಲ್ ವಿತ್ ದ ಕಾನ್ಸೆಪ್ಟ್ ಆಫ್ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ. ಇದರಲ್ಲಿ ಸ್ಪೆಷಲ್ ಏನೂ ಇಲ್ಲ. ಯೂಶ್ವಲಿ ನಾವು ಪ್ರೊಬ್ಯಾಬಿಲಿಟಿಯನ್ನು ಹೇಗೆ ಫೈಂಡ್ ಮಾಡ್ತೀವಿ, ವೆನೆವರ್ ದ ಸ್ಯಾಂಪಲ್ ಸ್ಪೇಸ್ ಇಸ್ ಗಿವನ್ ಅಥವಾ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಕೊಟ್ಟಾಗ ಸ್ಯಾಂಪಲ್ ಸ್ಪೇಸನ್ನು ಬರಿತೀವಿ. ಆ ಸ್ಯಾಂಪಲ್ ಸ್ಪೇಸ್ಗೆ ರಿಲೇಟೆಡ್ ಆಗಿ ಸಮ್ ಇವೆಂಟ್ಸ್ ದೇ ಯೂಸ್ ಟು ಗಿವ್, ಅದರ ಪ್ರೊಬ್ಯಾಬಿಲಿಟಿಯನ್ನು ನಾವು ಯೂಶ್ವಲಿ ಫೈಂಡ್ ಮಾಡಿರೋದನ್ನು ಫಸ್ಟ್ ಇಯರಲ್ಲಿ ಕಲ್ತಿದ್ವಲ್ವಾ. ಹಾಗೆಯೇ ಇಲ್ಲಿ ಸಹ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಫೈಂಡ್ ಮಾಡೋದು ಅಂದರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಕೊಟ್ಟಿರ್ತಾರೆ, ಅದಕ್ಕೆ ಸ್ಯಾಂಪಲ್ ಸ್ಪೇಸ್ ಕೊಟ್ಟಿರ್ತಾರೆ, ದೆನ್ ಇವೆಂಟ್ಸ್ ಕೊಟ್ಟಿರ್ತಾರೆ. ಇವೆಂಟ್ಸ್ 2 ಇವೆಂಟ್ಸ್ ಅಥವಾ 3 ಇವೆಂಟ್ಸ್ ಕೊಟ್ಟಿರ್ತಾರೆ. ಹಾಗಾಗಿ ಅಲ್ಲಿ ಸಮ್ ಸ್ಪೆಷಲ್ ಕೇಸ್ ಇರುತ್ತೆ. ಆ ಸ್ಪೆಷಲ್ ಕೇಸನ್ನು ಎಸ್ಯೂಮ್ ಮಾಡಿಕೊಂಡು ನಾವು ಪ್ರೊಬ್ಯಾಬಿಲಿಟಿಯನ್ನು ಫೈಂಡ್ ಮಾಡುವಂಥದ್ದನ್ನು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂತ ನಾವು ಕರಿತೀವಿ. ಹಾಗಾಗಿ ಪ್ರೊಬ್ಯಾಬಿಲಿಟಿಯನ್ನು ಫೈಂಡ್ ಮಾಡೋದು ಅಥವಾ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಫೈಂಡ್ ಮಾಡೋದು ಇಟ್ ಈಸ್ ನಥಿಂಗ್ ಬಟ್ ವಿ ಆರ್ ಜಸ್ಟ್ ಫೈಂಡಿಂಗ್ ದ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ಸ್ ಇಟ್ ಸೆಲ್ಫ್. ಇವೆಂಟಿನ ಪ್ರೊಬ್ಯಾಬಿಲಿಟಿಯನ್ನೇ ಫೈಂಡ್ ಮಾಡಿರುವಂಥದ್ದು. ಕಂಡೀಷನಲ್ ಪ್ರೊಬ್ಯಾಬಿಲಿಟಿಯಲ್ಲಿ ಸ್ಪೆಷಲ್ ಕೇಸ್ ಏನು ಅಂತ ಹೇಳಿದರೆ ಆಲ್ರೆಡಿ ಆಕರ್ಡ್ ಅಂತ ಒಂದು ಇವೆಂಟನ್ನು ಅಲ್ಲಿ ಕೊಟ್ಟಿರ್ತಾರೆ, ಅದನ್ನು ಎಸ್ಯೂಮ್ ಮಾಡಿಕೊಂಡು ಪ್ರೊಬ್ಯಾಬಿಲಿಟಿಯನ್ನು ಫೈಂಡ್ ಮಾಡ್ತೀವಿ. ಅದಕ್ಕೆ ಸ್ಪೆಷಲ್ ನೇಮನ್ನು ಕೊಟ್ಟಿದ್ದಾರೆ ಅಷ್ಟೇ. ಸೊ ಟು ಎಕ್ಸ್ಪ್ಲೇನ್ ದ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಐ ಹ್ಯಾವ್ ಚೋಸನ್ ದಿಸ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಹಿಯರ್. ದೆನ್ 2 events have been given. 2 events ಕೊಟ್ಟಿದ್ದಾರೆ. E is the event that at least 2 heads appear and F be the event that the first coin shows a tail. If my question is just to find the P of E, that means what? Probability of E ಅನ್ನು ನನಗೆ ಇಲ್ಲಿ ಕೇಳಿದ್ದಾರೆ ಅಂತ ನಾನು ಅಸ್ಯೂಮ್ ಮಾಡಿಕೊಂಡ್ರೆ, ಹೌ ಟು ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ಇ? ಆಲ್ವೇಸ್ ವಿ ಆರ್ ಫೈಂಡಿಂಗ್ ದ ಪ್ರೊಬ್ಯಾಬಿಲಿಟಿ ಆಫ್ ಎನಿ ಇವೆಂಟ್ ಅಲ್ವಾ. ಯಾವುದಾದ್ರೂ ಒಂದು ಸ್ಯಾಂಪಲ್ ಸ್ಪೇಸ್ ಕೊಟ್ಟಿರ್ತಾರೆ ಮತ್ತು ಇವೆಂಟ್ ಕೊಟ್ಟಿದ್ದಾಗ ಅದರ ಪ್ರೊಬ್ಯಾಬಿಲಿಟಿಯನ್ನು ವಿ ಕ್ಯಾನ್ ಈಸಿಲಿ ಫೈಂಡ್. ಹೇಗೆ? ಪ್ರೊಬ್ಯಾಬಿಲಿಟಿ ಆಫ್ ದ ಇವೆಂಟ್ ಇ ಈಸ್, ಇಯಲ್ಲಿ ಎಷ್ಟು ಔಟ್ಕಮ್ಸ್ ಇದೆ? 4 ಆರ್ ದೇರ್. 4 divided by the total number of outcomes, altogether 8 alva. So it is 1/2. Therefore the probability of an event E is 1/2. Similarly P of F ಅನ್ನು ಕೇಳಿದರೆ how to find the probability? Total number of outcomes favorable for F ಎಷ್ಟು? 4 divided by total number, again it is 1/2. ಸೊ ನೀವಿಲ್ಲಿ ಮೇಕ್ಔಟ್ ಮಾಡ್ಬೋದೇನು? ಟು ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ಇ ಅಥವಾ ಟು ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ನಾವು ಯಾವುದೇ ಹೆಲ್ಪನ್ನು ತೊಗೊಂಡಿಲ್ಲ. ಎಸ್ ನಮಗೆ ಗೊತ್ತಿದ್ರೆ ಮತ್ತು ಯಾವುದಾದ್ರೂ ಒಂದು ಇವೆಂಟ್ ಕೊಟ್ಟಿದ್ರೆ ವಿ ಕ್ಯಾನ್ ಈಸಿಲಿ ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಇವೆಂಟ್. ಹೇಗೆ? ಆ ಇವೆಂಟಲ್ಲಿ ಎಷ್ಟು ಔಟ್ಕಮ್ಸ್ ಇದೆಯೋ ಅದನ್ನು ತೊಗೊಂಡು ಡಿವೈಡೆಡ್ ಬೈ ದ ಟೋಟಲ್ ನಂಬರ್ ಆಫ್ ಔಟ್ಕಮ್ಸನ್ನು ಇಲ್ಲಿ ತೊಗೊಳ್ಳುವಂಥದ್ದು. ಸೊ ದಿಸ್ ಈಸ್ ಜಸ್ಟ್ ಅಬೌಟ್ ದ ಬೇಸಿಕ್ ಕಾನ್ಸೆಪ್ಟ್ ವಿಚ್ ಎವರ್ ಯು ಹ್ಯಾವ್ ಸ್ಟಡಿಡ್ ಇನ್ ಫಸ್ಟ್ PUC. ನೌ ಅಬೌಟ್ ದ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ. ಕಂಡೀಷನಲ್ ಪ್ರೊಬ್ಯಾಬಿಲಿಟಿಗೆ ಬರಬೇಕು ಅಂತ ಹೇಳಿದರೆ ಏನು ಸ್ಪೆಷಲ್ ಕೇಸ್ ಇರುತ್ತೆ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ? ಐ ವಿಲ್ ಕನ್ಸಿಡರ್ ದ ಸೇಮ್ ಎಕ್ಸಾಂಪಲ್ ಹಿಯರ್. ಯಾವುದು? ಸೇಮ್ ಎಸ್ ಐ ವಿಲ್ ಟೇಕ್ ಆ್ಯಂಡ್ ಸೇಮ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಐ ವಿಲ್ ಟೇಕ್. 3 coins are tossed once. ಎಸ್ ಅದಕ್ಕೆ ಸೇಮ್ ಆಗಿರುತ್ತೆ. ಇವಾಗ ನನ್ನ ಕ್ವೆಶನ್ ಏನು? ಎಸ್ ಹ್ಯಾಸ್ ಬಿನ್ ಗಿವನ್ ಹಿಯರ್ ದ ಸೇಮ್ ಥಿಂಗ್. ದೆನ್ ಇಫ್ ದ ಕ್ವೆಶನ್ ಈಸ್ ದ್ಯಾಟ್ given that the event F has been already occurred, then find P of E ಅಂತ ಕ್ವೆಶನ್ ಇದೆ. then find P of E. ಈ ಕ್ವೆಶನ್ಗೂ ಮತ್ತು ಈ ಕ್ವೆಶನ್ಗೂ ಡಿಫರೆನ್ಸ್ ಏನು? ಇದರಲ್ಲಿ ಸ್ಯಾಂಪಲ್ ಸ್ಪೇಸ್ ಕೊಟ್ಟು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಕೊಟ್ಟು ಯಾವುದಾದ್ರೂ ಒಂದು ಇವೆಂಟ್ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ಲಿ P of E ಏನು ಅಂತ ಕೇಳಿದ್ದಾರೆ ಅಥವಾ P of F ಎಷ್ಟು ಅಂತ ಕೇಳಿದ್ದಾರೆ. ಈ ಕ್ವೆಶನ್ಗೆ ಡಿಫರೆನ್ಸ್ ಏನು? ಇದರಲ್ಲಿ ಸ್ಯಾಂಪಲ್ ಸ್ಪೇಸ್ ಅಥವಾ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಕೊಟ್ಟು ದ ಇವೆಂಟ್ ಎಫ್ ಹ್ಯಾಸ್ ಬಿನ್ ಆಲ್ರೆಡಿ ಅಕರ್ಡ್ ದೆನ್ ಫೈಂಡ್ ದ P of E ಅಂತ ಕೇಳಿದ್ದಾರೆ. ಅಂದರೆ ಇದರಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಇ ಫೈಂಡ್ ಔಟ್ ಮಾಡಲಿಕ್ಕೆ ಈ ಕಂಡೀಷನನ್ನು ನಾವು ಎಸ್ಯೂಮ್ ಮಾಡಿಕೊಂಡು P of E ಅನ್ನು ಫೈಂಡ್ ಮಾಡಬೇಕು ಅಂತ ಹೇಳಿದ್ರೇನು? ಯಾವುದೋ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಕಂಡೀಷನ್ ಬೀನ್ ಗಿವನ್, ಬೈ ಯೂಸಿಂಗ್ ದ್ಯಾಟ್ ಕಂಡೀಷನ್ ವಿ ಹ್ಯಾವ್ ಟು ಫೈಂಡ್ ದ P of E. ನಾಟ್ ಲೈಕ್ ದಿಸ್ ಒನ್, ಇದರಲ್ಲಿ ಡೈರೆಕ್ಟ್ ಏನೂ ಕೊಟ್ಟಿಲ್ಲ, ಇ ಅನ್ನು ಡೈರೆಕ್ಟ್ ಫೈಂಡ್ ಮಾಡ್ಬೋದು. ದೆನ್ ಹೌ ಟು ಫೈಂಡ್ ದಿಸ್? ಬೈ ಯೂಸಿಂಗ್ ದ ಕಂಡೀಷನ್. ಈ ಕಂಡೀಷನನ್ನು ಆಲ್ರೆಡಿ ಅಕ್ಕರ್ ಆಗಿದೆ ಅಂತ ತೊಗೊಳ್ಬೇಕು. ಅಂದರೆ ಎಫ್ ಹ್ಯಾಸ್ ಬಿನ್ ಆಲ್ರೆಡಿ ಅಕ್ಕರ್ಡ್ ಅಂದರೆ ಏನು? ದ ಫಸ್ಟ್ ಕಾಯಿನ್ ಶೋಸ್ ಟೇಲ್ ಅಂತ ಎಸ್ಯೂಮ್ ಮಾಡ್ಕೊಳ್ಬೇಕು ನಾವು. ಹಾಗಾಗಿ ಈ ಪರ್ಟಿಕ್ಯುಲರ್ ಕ್ವೆಶನ್ಗೆ ನಮಗೆ ಸ್ಯಾಂಪಲ್ ಸ್ಪೇಸ್ ಏನಾಗಿರುತ್ತೆ ಹೇಳಿ? ಇದನ್ನು ನಾವು ಎಸ್ಯೂಮ್ ಮಾಡಿಕೊಂಡು ಇದನ್ನು ಫೈಂಡ್ ಮಾಡಬೇಕಲ್ವಾ. ಹಾಗಾಗಿ ಆಲ್ರೆಡಿ ಅಕ್ಕರ್ಡ್ ಇವೆಂಟ್ ಎಫ್, ಆ ಎಫ್ ಇವೆಂಟ್ ಯಾವುದು? ಫಸ್ಟ್ ಕಾಯಿನ್ ಶೋಸ್ ಟೇಲ್. ಹಾಗಾಗಿ ಸ್ಯಾಂಪಲ್ ಸ್ಪೇಸಲ್ಲಿ ಯಾವ
ಕಾಯಿನ್ ಫಸ್ಟ್ ಕಾಯಿನ್ ಟೇಲನ್ನು ಶೋ ಮಾಡಿಲ್ವೋ ಅದನ್ನೆಲ್ಲ ನಾನು ಎಕ್ಸ್ಕ್ಲೂಡ್ ಮಾಡಬೇಕು. ಇದು ಇಲ್ಲ, ಇದರಲ್ಲಿ ಫಸ್ಟ್ ಕಾಯಿನ್ ಹೆಡ್ ಇದೆ, ಫಸ್ಟ್ ಕಾಯಿನ್ ಹೆಡ್ ಇದೆ, ಫಸ್ಟ್ ಕಾಯಿನ್ ಹೆಡ್ ಇದೆ, ಫಸ್ಟ್ ಕಾಯಿನ್ ಹೆಡ್ ಇದೆ. ಹಾಗಾಗಿ ಇದು ಎಸ್ಯೂಮ್ ಮಾಡಿಕೊಂಡು, ಅಂದರೆ ಇದು ಅಕ್ಕರ್ ಆಗಿದೆ ಅಂತ ಎಸ್ಯೂಮ್ ಮಾಡ್ಕೊಳ್ಬೇಕು ಅಂದರೆ ಇದು ಇಲ್ಲದೆ ಇರುವಂತಹ ಇವೆಂಟ್ಸನ್ನು ಇಲ್ಲಿ ನಾನು ಎಕ್ಸ್ಕ್ಲೂಡ್ ಮಾಡ್ಕೊಳ್ಬೇಕು. ಹಾಗಾಗಿ ಇದು ಏನಾಯಿತು, ನಮಗೆ ಈ ಕ್ವಶನ್ಗೆ ಸ್ಯಾಂಪಲ್ ಸ್ಪೇಸ್ ಏನಾಯಿತು, THH, THT, TTH ಮತ್ತು TTT. ಯಾಕೆ, ದಿಸ್ ಕಂಡೀಷನ್ ಆಲ್ರೆಡಿ ಬಿನ್ ಗಿವನ್, ಇದು ಅಕ್ಕರ್ ಆಗಿದೆ ಅಂತ ಎಸ್ಯೂಮ್ ಮಾಡ್ಕೊಳ್ಬೇಕು ಅಂದರೆ ಇದರಲ್ಲಿ ಇಲ್ಲದೆ ಇರುವಂತಹ ಔಟ್ಕಮ್ಸನ್ನು ಎಸ್ಸಿಂದ ನಾವು ನೆಗ್ಲೆಕ್ಟ್ ಮಾಡ್ಕೋಬೇಕು. ಹಾಗಾಗಿ ವೈಲ್ ಫೈಂಡಿಂಗ್ ದ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ದ ಸ್ಯಾಂಪಲ್ ಸ್ಪೇಸ್ ವಿಲ್ ಬಿ ರೆಡ್ಯೂಸ್ಡ್. ಇದರಲ್ಲಿ 8 ಇತ್ತಲ್ವಾ, ಸೊ ಇಲ್ಲಿ ಆಲ್ರೆಡಿ ಅಕ್ಕರ್ ಆಗಿದೆ ಅಂತ ಎಸ್ಯೂಮ್ ಮಾಡ್ಕೊಂಡಿದ್ದಕ್ಕೆ ನಮಗೆ ಸ್ಯಾಂಪಲ್ ಸ್ಪೇಸೇ ರೆಡ್ಯೂಸ್ ಆಗೋಯ್ತು. ದೆನ್ ಇದನ್ನು ಎಸ್ ಅಂತ ತೊಗೊಂಡ್ಬಿಟ್ಟು, ಅಂದರೆ ಇದು ಎಸ್ಯೂಮ್ ಆಗಿದೆ, ಅಕ್ಕರ್ ಆಗಿದೆ ಅಂತ ಎಸ್ಯೂಮ್ ಮಾಡಿಕೊಂಡು ಇದನ್ನು ಫೈಂಡ್ ಮಾಡಬೇಕು. ಇವಾಗ ನಾನೇನು ಮಾಡ್ತೀನಿ, ಎಫ್ ಹ್ಯಾಸ್ ಬಿನ್ ಆಲ್ರೆಡಿ ಅಕ್ಕರ್ಡ್, ಎಸ್ ದಿಸ್ ಈಸ್ ದ ಇವೆಂಟ್ F and same will be the sample space for us. ಇವಾಗ ಏನು ಮಾಡ್ತೀನಿ, ವಾಟ್ ಈಸ್ ದ ಇವೆಂಟ್ E ಹಿಯರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಇವೆಂಟ್ E ಏನು, ಅಟ್ಲೀಸ್ಟ್ 2 heads appear. ನಾವು ಇದರಲ್ಲಿ ಸ್ಯಾಂಪಲ್ ಸ್ಪೇಸ್ ಬರ್ದಾದ್ಮೇಲೆ ಅಟ್ಲೀಸ್ಟ್ 2 heads appear ಬರ್ದಿದ್ದು ಹೇಗೆ, ಇದರಲ್ಲಿ ಇದನ್ನು ಹುಡುಕಿ ಇಲ್ಲಿ ಬರ್ದಿದ್ದಲ್ವಾ, ಹಾಗೆಯೇ ಈ ಇವೆಂಟ್ Eಗೆ ಇದರಲ್ಲಿ ಹುಡುಕಿಬಿಟ್ಟು ಬರೀಬೇಕು. ಅಟ್ಲೀಸ್ಟ್ 2 heads appear ನಮಗಿರೋದು ಯಾವುದು, 2 and more than 2 ಅಲ್ವಾ. ಇಲ್ಲಿ ಇರೋದು ಯಾವುದು, ಓನ್ಲಿ THH, ಮತ್ತೆ ಯಾವುದಿಲ್ಲ ಇದರಲ್ಲೆಲ್ಲ ಒಂದು ಹೆಡ್ ಇದೆ. ಸೊ ದೇರ್ ಫಾರ್ ಅಟ್ಲೀಸ್ಟ್ 2 ಅಂತ ಹೇಳಿದರೆ 2 ಆ್ಯಂಡ್ ಮೋರ್ ದ್ಯಾನ್ 2 ಆಗಿರಬೇಕು. ಸೊ ದೇರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ದ ಇವೆಂಟ್ E ಈಸ್ THH. ದೇರ್ ಫಾರ್ ವಾಟ್ ಈಸ್ ಪ್ರೊಬ್ಯಾಬಿಲಿಟಿ ಆಫ್ E ನಾವು, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಫೇವರೇಬಲ್ ಫಾರ್ E ಎಷ್ಟು, 1 ಡಿವೈಡೆಡ್ ಬೈ ದ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಆಫ್ ದ ಸ್ಯಾಂಪಲ್ ಸ್ಪೇಸ್. ಯಾವುದು ಸ್ಯಾಂಪಲ್ ಸ್ಪೇಸಲ್ಲಿ ಎಷ್ಟಿದೆ ಇವಾಗ, ವಾಟ್ ಈಸ್ ದ ಸ್ಯಾಂಪಲ್ ಸ್ಪೇಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಇದಕ್ಕೆ ಸ್ಯಾಂಪಲ್ ಸ್ಪೇಸ್ ನಾವು F ಅಂತ ತೊಗೊಂಡಿದ್ದೀವಿ. ಯಾಕೆ ತೊಗೊಂಡಿರೋದು, F ಹ್ಯಾಸ್ ಬಿನ್ ಆಲ್ರೆಡಿ ಅಕ್ಕರ್ಡ್ ಅಂತ ಕೊಟ್ಟಿದ್ದಾರೆ. ದೇರ್ ಫಾರ್ ದ ಸ್ಯಾಂಪಲ್ ಸ್ಪೇಸಲ್ಲಿ ಇದರಲ್ಲಿ ಇರೋದು ನಮಗೆ 4 ಔಟ್ಕಮ್ಸ್. ಸೊ ದೇರ್ ಫಾರ್ ಇಟ್ ಈಸ್ 4. ದ ಆನ್ಸರ್ ಫಾರ್ ದಿಸ್ ಈಸ್ 1/4. ಸೊ ಫೈನಲಿ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂದರೆ ಏನು, ವಿ ಆರ್ ಫೈಂಡಿಂಗ್ ದ ಪ್ರೊಬ್ಯಾಬಿಲಿಟಿ ಆಫ್ ಆನ್ ಇವೆಂಟ್ ಓನ್ಲಿ. ಸಿಮಿಲರ್ಲಿ ಪ್ರೊಬ್ಯಾಬಿಲಿಟಿ ಹೇಗೆ ಫೈಂಡ್ ಮಾಡ್ತೀವಲ್ವಾ, ಹಾಗೆಯೇ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂದ್ರೂ ಯಾವುದೋ ಒಂದು ಇವೆಂಟಿನ ಪ್ರೊಬ್ಯಾಬಿಲಿಟಿಯನ್ನೇ ಫೈಂಡ್ ಮಾಡುವಂಥದ್ದು. ಆದರೆ ಇದರಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದರೆ, ಯಾವುದೋ ಒಂದು ಇವೆಂಟ್ ಆಲ್ರೆಡಿ ಅಕ್ಕರ್ ಆಗಿದೆ ಅಂತ ನಾವು ಎಸ್ಯೂಮ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಇವೆಂಟಿನ ಪ್ರೊಬ್ಯಾಬಿಲಿಟಿಯನ್ನು ಫೈಂಡ್ ಮಾಡಬೇಕು. ಇದರಲ್ಲಿ ಹಾಗೆ ಮಾಡಿದ್ದಲ್ವ ನಾವು, ಎಫ್ ಹ್ಯಾಸ್ ಬಿನ್ ಆಲ್ರೆಡಿ ಅಕ್ಕರ್ಡ್ ಅಂತ ತಗೊಂಡು ವಿ ಹ್ಯಾವ್ ಫೌಂಡ್ ದ ಪ್ರೊಬ್ಯಾಬಿಲಿಟಿ. ಯೂಶ್ವಲಿ ದಿಸ್ ಈಸ್ ದ ಥಿಯರಿ. ವೈಲ್ ಫೈಂಡಿಂಗ್ ದ ಪ್ರಾಬ್ಲಮ್ಸ್ ನಾವು ಈ ಥಿಯರಿನೆಲ್ಲ ಯೂಸ್ ಮಾಡಿಬಿಟ್ಟು ಪ್ರಾಬ್ಲಮ್ಸನ್ನು ಫೈಂಡ್ ಮಾಡೋದಿಲ್ಲ. ಸೊ ಆಲ್ ಟುಗೆದರ್ you have to remember is, what you have to remember here, while finding the conditional probability the sample space will be reduced ಅಂತ ನೀವು ಅಸ್ಯೂಮ್ ಮಾಡ್ಕೊಳ್ಬೇಕು. ಈ ಒಂದು ಕೇಸನ್ನು ನೆನ್ಪಿಟ್ಕೊಳ್ಬೇಕು. ಆಮೇಲೆ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ವಿ ಹ್ಯಾವ್ ಟು ರಿಮೆಂಬರ್ ದಿಸ್ ಫಾರ್ಮುಲಾ. ಅಂದರೆ P of E over F is equal to P of E intersection F divided by P of F ಅನ್ನುವಂಥ ಒಂದು ಫಾರ್ಮುಲಾವನ್ನು ವಿ ಹ್ಯಾವ್ ಟು ರಿಮೆಂಬರ್. ವಾಟ್ ಈಸ್ ದ ಸಿಂಬಲೈಸೇಷನ್ ಇಲ್ಲಿ, P of E over F ಅಂತ ನಾವು ಯಾಕೆ ಓದ್ತೀವಿ, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್. ಇದಕ್ಕೆ ಮತ್ತು P of Eಗೆ ಡಿಫರೆನ್ಸ್ ಏನು, P of E means probability of E we are finding without any condition. But P of E over F na meaning ಏನು, we are finding the probability of E only here, assuming that F has been already occurred. Therefore ಕಂಡೀಷನ್ ಅನ್ನು ಅಸ್ಯೂಮ್ ಮಾಡಿಕೊಂಡು ಯಾವುದೋ ಒಂದು ಪ್ರೊಬ್ಯಾಬಿಲಿಟಿಯನ್ನು ನಾನು ಫೈಂಡ್ ಮಾಡಿದೆ ಅಂತ ಆದರೆ ಅದನ್ನು ನಾವೇನು ಅಂತ ಕರಿತೀವಿ, ಕಂಡೀಷ್ನಲ್ ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ. ಹಾಗಾಗಿ ಕಂಡೀಷ್ನಲ್ ಪ್ರೊಬ್ಯಾಬಿಲಿಟಿಯನ್ನು ಫೈಂಡ್ ಮಾಡುವಾಗ ಸಿಂಬಲೈಸೇಷನ್ P of E over F ಆರ್ P of F over E ಅಂತ ಆಗುತ್ತೆ. ಸೊ ವೆನೆವರ್ P of E over F ಅಥವಾ F over E, ಓವರ್ ಏನು ಕೊಟ್ಟಿರ್ತಾರೆ, ಓವರ್ ಯಾವ ಇವೆಂಟ್ ಕೊಟ್ಟಿರ್ತಾರೆ, ದ್ಯಾಟ್ ಇವೆಂಟ್ ಹ್ಯಾಸ್ ಬಿನ್ ಆಲ್ರೆಡಿ ಅಕ್ಕರ್ಡ್ ಅಂತ ನಾವು ಅಸ್ಯೂಮ್ ಮಾಡ್ಕೋಬೇಕು. ದೇರ್ ಫಾರ್ E of F over Eಗೆ ಫಾರ್ಮುಲಾ ಏನಾಗುತ್ತೆ, P of F intersection E ಡಿವೈಡೆಡ್ ಬೈ ಇಲ್ಲಿ ಏನಿದೆಯೋ ಅದನ್ನು ಇಲ್ಲಿ ಬರೀಬೇಕು, P of E ಅಂತ ಬರೀಬೇಕು. ಲೈಕ್ ಇಲ್ಲಿ ಆಲ್ರೆಡಿ ಅಕ್ಕರ್ಡ್ F ಅಲ್ವಾ, ಸೊ ಐ ಹ್ಯಾವ್ ರಿಟರ್ನ್ P of F ಹಿಯರ್. ಹಿಯರ್ E is already occurred, P of E ಅಂತ ಬರೆದಿದ್ದೀನಿ. ಸೊ ಆಲ್ ಟುಗೆದರ್ ಕಂಡೀಷನಲ್ ಪ್ರೊಬ್ಯಾಬಿಲಿಟಿಯಲ್ಲಿ ಯು ಹ್ಯಾವ್ ಟು ರಿಮೆಂಬರ್ while finding the probability the sample space will be reduced and we have to use this formula for the further calculations. ಇದೆಲ್ಲ ಥಿಯರಿ, ನೋ ನೀಡ್ ಟು
use this while solving the problems. This is just the theoretical explanation. While solving the problems, P of E over F formula we have to remember, and the thing you have to remember is the sample space will be reduced while finding the conditional probability. So altogether, the difference between the probability and the conditional probability is what? In probability, we are just finding the probability of an event by considering the sample space. But conditional probability ಅಲ್ಲಿ ಏನು, probability of event ಅನ್ನೇ ಫೈಂಡ್ ಮಾಡುವಂಥದ್ದು. ಆದರೆ ಎಫ್ ಬೀನ್ ಆಲ್ರೆಡಿ ಅಕ್ಕರ್ಡ್ ಅಂತ ಅಸ್ಯೂಮ್ ಮಾಡಿಕೊಂಡು ಈ ಥರ ಸಿಂಬಲೈಸೇಷನ್ ಯೂಸ್ ಮಾಡಿಬಿಟ್ಟು ವಿ ಆರ್ ಯೂಸಿಂಗ್ ದ ಕಾನ್ಸೆಪ್ಟ್ ಆರ್ ವಿ ಆರ್ ಯೂಸಿಂಗ್ ದ ಫಾರ್ಮುಲಾ ಹಿಯರ್. Then some of the problems, example problems and exercise problems, will solve it now. Okay, let me discuss these two examples here. As we all know, P of E over F is P of E intersection F divided by P of F. E place ಅಲ್ಲಿ E intersection F place ಅಲ್ಲಿ F intersection E ಅಂತನೂ ನಾವು ಬರಿಬೋದು. Okay, yes, ಇದು possible 1 mark question. Here this might be asked for the 2 marks. Okay, now here if P of A is equal to 7 by 13, P of B is equal to 9 by 13, P of A intersection B is equal to 4 by 13, find P of A over B ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತು P of A over B by using the conditional probability formula, P of A intersection B divided by ಇಲ್ಲಿರೋದನ್ನು ಇಲ್ಲಿ ಬರಿತೀವಿ. ಸೊ P of B ಅಂತ ಆಯಿತು. ಸೊ therefore P of A intersection B is directly given. It is 4 by 13 divided by P of B is what? 9 by 13. ಇಲ್ಲಿ P of A ಕೊಟ್ಟಿದ್ದಾರೆ, ಅದನ್ನು ಯುಟಿಲೈಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಅದು ಕೊಟ್ಟಿದ್ದಾರೆ ಆಸ್ ಅ ಎಕ್ಸ್ಟ್ರಾ ಡಾಟಾ ಹಿಯರ್. ಸೊ ಆಫ್ಟರ್ ದಿಸ್ ಕ್ಯಾನ್ಸಲೇಷನ್ we are remaining with the answer as 4 by 9. Such kind of simple substitution problems can be asked for 1 marks. ಇಲ್ಲಿ numerical problems ಅಂದರೆ substitution type of problems ಅನ್ನು 1 marks ಗೆ ಕೇಳುವಂಥದ್ದು ಈ ಲೆಸನ್ ಇಂದ. Yes, next example I have chosen is a family has 2 children. What is the probability that both the children are boys given that at least one of them is a boy? ಕ್ವೆಶನ್ ಮೈಟ್ ಬಿ ಸಮ್ ವಾಟ್ ಟ್ರಿಕ್ಕಿ ಅಲ್ವಾ, ಏನೋ ಕ್ವೆಶನ್ ಕೊಟ್ಟಿದ್ದಾರೆ, ಏನೋ ಪ್ರೊಬ್ಯಾಬಿಲಿಟಿಯನ್ನು ಫೈಂಡ್ ಮಾಡಬೇಕು. ಸಮಥಿಂಗ್ ಈಸ್ ಗಿವನ್, ಎ ಫ್ಯಾಮಿಲಿ ಹ್ಯಾಸ್ 2 ಚಿಲ್ಡ್ರನ್. ಇದರಲ್ಲಿ ಸ್ಯಾಂಪಲ್ ಸ್ಪೇಸ್ ಅನ್ನುವಂಥದ್ದು ಫ್ಯಾಮಿಲಿ ಹ್ಯಾಸ್ 2 ಚಿಲ್ಡ್ರನ್. ಹಾಗಾಗಿ ಎಸ್ ಅದರಲ್ಲಿ ಏನು ಬರಿಬೋದು ನಾವು, 2 ಚಿಲ್ಡ್ರನ್ ಅಂತ ಹೇಳಿದರೆ ಯಾವುದೆಲ್ಲ ಪಾಸಿಬಿಲಿಟಿ, ಬಾಯ್ ಬಾಯ್ ಆಗಿರ್ಬೋದು, ಗರ್ಲ್ ಆಗಿರ್ಬೋದು, ಬಾಯ್ ಗರ್ಲ್ ಆಗಿರ್ಬೋದು, ಅಥವಾ ಗರ್ಲ್ ಬಾಯ್ ಆಗಿರ್ಬೋದು, ಈ ಥರ ಆಗಿರ್ಬೋದು ಅಲ್ವಾ. ಪಾಸಿಬಿಲಿಟೀಸ್ ಬಿ ಜಿ ಅಥವಾ GB ಅಂತ ಆಗಿದೆ. What is the probability that both the children are boys? ಇಲ್ಲಿ ಯಾವುದ್ರದ್ದು ಪ್ರೊಬ್ಯಾಬಿಲಿಟಿಯನ್ನು ಫೈಂಡ್ ಮಾಡಬೇಕು, both the children are boys ಅಂದರೆ ಐ ವಿಲ್ ಕನ್ಸಿಡರ್ ದ್ಯಾಟ್ ಆಸ್ ಆನ್ ಇವೆಂಟ್ E. both the children are boys ಅಂತ ಹೇಳಿದರೆ ಈ ಇವೆಂಟ್ ಯಾವುದಾಯಿತು, ನಮಗೆ ಯಾವುದಿದೆ ಇಲ್ಲಿ, both the boys B, ಅಥವಾ BB ಈ ಥರ ಇದೆ ಅಲ್ವಾ. ದೆನ್ ಇಷ್ಟೇ ಕೇಳಿಲ್ಲ ಅಲ್ಲಿ, ಇಷ್ಟೇ. ಇಫ್ ಇಟ್ ಈಸ್ ಓನ್ಲಿ ದ್ಯಾಟ್ ಮಚ್ ದೆನ್ ಆನ್ಸರ್ ಏನಾಗ್ತಿತ್ತು, 1 divided by 4 ಅಂತ ಆಗ್ತಿತ್ತು, ಅಷ್ಟೇ ಕೇಳಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಏನು ಕೇಳಿದ್ದಾರೆ, ಬೋತ್ ದ ಬಾಯ್ಸ್ ಇರುವಂಥದ್ದನ್ನು ಫೈಂಡ್ ಮಾಡಬೇಕು. ಗಿವನ್ ದ್ಯಾಟ್ ಅಂದರೆ ವಿ ಹ್ಯಾವ್ ಟು ಅಸ್ಯೂಮ್ ಸಮ್ ಕಂಡೀಷನ್ ಆ್ಯಂಡ್ ವಿ ಹ್ಯಾವ್ ಟು ಫೈಂಡ್ ದ್ಯಾಟ್ ಏನು, ಎಟ್ ಲೀಸ್ಟ್ ಒನ್ ಆಫ್ ದೆಮ್ ಈಸ್ ಅ ಬಾಯ್. ಸೊ ದೇರ್ ಫೋರ್ ಯಾವುದೋ ಒಂದು ಇನ್ನೊಂದು ಇವೆಂಟ್ ಇಲ್ಲಿ ಆಕರೆನ್ಸ್ ಆಗಿರುತ್ತೆ, ಅದನ್ನು ಅಸ್ಯೂಮ್ ಮಾಡಿಕೊಂಡು ವಿ ಹ್ಯಾವ್ ಟು ಫೈಂಡ್ ದ probability. So therefore at least one of them is a boy. At least one means one and more than one ಅಲ್ವಾ. ಏನಾಯಿತು, 1 ಬಾಯ್ ಇರುವಂಥದ್ದು ಯಾವುದು, BG ಅಥವಾ GB. ದೆನ್ ಮೋರ್ ದ್ಯಾನ್ 1 is BB, isn't it? this one. ಇವಾಗ ಫೈಂಡ್ ಮಾಡಬೇಕಾಗಿರೋದು ಯಾವುದು, ಗಿವನ್ ಅನ್ನು ನಾವು ಓವರ್ ತಗೋತೀವಲ್ವಾ. ಗಿವನ್ ಅನ್ನು ನಾವು ಓವರ್ ದಟ್ ವಿ ಆರ್ ಕನ್ಸಿಡರಿಂಗ್ ದಟ್ ಇವೆಂಟ್, ಹಾಗಾಗಿ F ಆಯಿತು. ಫೈಂಡ್ ಮಾಡಬೇಕಾಗಿರೋದು ಯಾವುದು, E. ಸೊ therefore we have to find P of E over F. ಇಲ್ಲಿ ಫೈಂಡ್ ಮಾಡಬೇಕಾಗಿರೋದು P of E over F. therefore ಫಾರ್ಮುಲಾ ನಮ್ಗೆ ಗೊತ್ತು, ಏನದು, P of E intersection F divided by P of F ಅಂತ ಗೊತ್ತು. ಸೊ therefore P of F ಇಲ್ಲಿ here we can find ಎಷ್ಟು, P of F will be ಟೋಟಲ್ ನಂಬರ್ ಎಷ್ಟದು 3 divided by ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಇದರಲ್ಲಿರೋದು 4. P of F ಗೊತ್ತಾಯಿತು. P of E intersection F ಬೇಕು ಅಂದರೆ we need to find E intersection F for that. what is E intersection F ಅಂದರೆ E ಮತ್ತು Fಗೆ ಕಾಮನ್ ಆಗಿರೋ ಎಲಿಮೆಂಟ್ಸ್ ಯಾವುದು, ಇಟ್ ಈಸ್ B, ಅಥವಾ BB ಅಲ್ವಾ. ಇದೆರಡಕ್ಕೂ ಕಾಮನ್ ಆಗಿರೋದು BB. therefore what is P of E intersection F here, ಎಷ್ಟು ಇದೆ ಇದರಲ್ಲಿ, 1 ಡಿವೈಡೆಡ್ ಬೈ ಟೋಟಲ್ ಎಷ್ಟು 4. therefore 1/4 ಆಯಿತು.
ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಲಿಕ್ಕೆ ಡೈರೆಕ್ಟ್ಲಿ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದೀಸ್ ಟು ವ್ಯಾಲ್ಯೂಸ್ ಇನ್ ದಿಸ್. ಏನಾಯ್ತು ಆವಾಗ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಈಸ್ 1/4 ಡಿವೈಡೆಡ್ ಬೈ 3/4. ಆಫ್ಟರ್ ದ್ಯಾಟ್ ವಿ ವಿಲ್ ಬಿ ರಿಮೈನಿಂಗ್ ವಿತ್ ಆನ್ಸರ್ 1/3. ಇದರಲ್ಲಿ ಟ್ರಿಕ್ಕಿ ಏನು ಅಂತ ಹೇಳಿದರೆ, ವಿ ಹ್ಯಾವ್ ಟು ಐಡೆಂಟಿಫೈ ವಿಚ್ ಇವೆಂಟ್ ಈಸ್ ಗಿವನ್ ಆಲ್ರೆಡಿ ಆ್ಯಂಡ್ ವಿಚ್ ಇವೆಂಟ್ ಪ್ರೊಬ್ಯಾಬಿಲಿಟಿ ವಿ ಹ್ಯಾವ್ ಟು ಫೈಂಡ್. ಯಾವುದ್ರದ್ದು ಪ್ರೊಬ್ಯಾಬಿಲಿಟಿಯನ್ನು ಫೈಂಡ್ ಮಾಡಬೇಕು ಮತ್ತು ಯಾವುದು ಎಸ್ಯೂಮ್ ಮಾಡ್ಕೊಂಡು ಫೈಂಡ್ ಮಾಡಬೇಕು ಅಂತ ನಾವು ಐಡೆಂಟಿಫೈ ಮಾಡಬೇಕಿಲ್ಲಿ. ಸೊ ಹಾಗಾಗಿ ಗಿವನ್ ಅಥವಾ ಎಸ್ಯೂಮ್ ದ್ಯಾಟ್ ಅಥವಾ ಆಲ್ರೆಡಿ ಅಕ್ಕರ್ಡ್ ಅಂತ 3 ವರ್ಡ್ ಬಂದಿರೋದನ್ನು ಎಫ್ ಅಂತ ಕನ್ಸಿಡರ್ ಮಾಡಿ ಇಲ್ಲಿ ಓವರ್ ತಗೋಬೇಕು. ಫೈಂಡ್ ದ ಪ್ರೊಬ್ಯಾಬಿಲಿಟಿ, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಅಂತ ಕೇಳಿದಾರಲ್ವ, ಅದನ್ನು ನಾವು ಇ ಅಂತ ತಗೊಂಡು ಡೈರೆಕ್ಟ್ಲಿ ವಿ ಆರ್ ಯೂಸಿಂಗ್ ದ ಫಾರ್ಮುಲಾ ಆ್ಯಂಡ್ ವಿ ಆರ್ ಸಾಲ್ವಿಂಗ್ ಇಟ್. Some more examples we'll see now. From the exercise 13.1 I have chosen 2 examples, 2 questions. First question P of A is 0.6, P of F is 0.3, P of E intersection F is 0.2. Then we have to find P of E over F and P of F over E. For 1 mark questions, either they give P of E over F or P of F over E. ಎರಡನ್ನೂ ಸಹ ಕೊಡೋದಿಲ್ಲ, ಯಾವುದಾದ್ರೂ ಒಂದನ್ನೇ ಕೊಡ್ತಾರೆ. ಬಟ್ ಇನ್ ದಿಸ್ ಪ್ರಾಬ್ಲಮ್ ವಿಲ್ ಸಾಲ್ವ್ ಬೋತ್ ದ ಪಾಸಿಬಿಲಿಟೀಸ್. ಓಕೆ, yes, P of E over F, as we all know that formula P of E intersection F divided by P of F. Then all the data are given here. P of E intersection F is 0.2 divided by P of F is to 0.3. therefore after the calculation ನಮಗೆ ಆನ್ಸರ್ ಎಷ್ಟು ಬರುತ್ತೆ ಇಲ್ಲಿ 0.2 ಅಂತ ಹೇಳಿದ್ರೆ we can calculate, we'll get it as a 2/3. ಹೇಗಾದರೂ ಮಾಡ್ಬೋದು, 2/3 ಅಂತಲೂ ಇಡ್ಬೋದು, ಫ್ರ್ಯಾಕ್ಷನ್ಸಲ್ಲಿ ಸಹ ಇಡ್ಬೋದು. ನೀವು 0.2/0.3 ಅಂತ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ರಲ್ಲಿ ಡೆಸಿಮಲ್ಸಲ್ಲಿ ಸಹ ಆನ್ಸರ್ಸನ್ನು ಇಡ್ಬೋದು. ಸಿಮಿಲರ್ಲಿ ಹಿಯರ್ ಪಿ ಆಫ್ ಎಫ್ ಓವರ್ ಇಗೆ ಏನಾಗುತ್ತೆ, ಪಿ ಆಫ್ ಎಫ್ ಇಂಟರ್ಸೆಕ್ಷನ್ ಇ ಡಿವೈಡೆಡ್ ಬೈ ಪಿ ಆಫ್ ಇ ಅಂತ ಆಗುತ್ತೆ. ಎಫ್ ಇಂಟರ್ಸೆಕ್ಷನ್ ಇ ಆ್ಯಂಡ್ ಇ ಇಂಟರ್ಸೆಕ್ಷನ್ ಎಫ್ಗೆ ಸೇಮ್ ವ್ಯಾಲ್ಯೂನೇ. ಸೊ ದೇರ್ಫೋರ್ ಇಟ್ ಈಸ್ 0.2 ಡಿವೈಡೆಡ್ ಬೈ ಪಿ ಆಫ್ ಇ ಈಸ್ ಅಗೇನ್ 0.6. ದೇರ್ಫೋರ್ ವಿ ವಿಲ್ ಗೆಟ್ ದ ಆನ್ಸರ್ 2/6 ಆರ್ ಎಲ್ಸ್ 1/3. ಇದನ್ನು ಹೇಗೆ ಸಹ ಇಡ್ಬೋದು, ಅಗೇನ್ ಐ ಆಮ್ ಟೆಲಿಂಗ್ ಡೆಸಿಮಲ್ಸಲ್ಲಿ ಯು ಕ್ಯಾನ್ ಕೀಪ್ ಇಟ್ 0.2/0.6 ಅನ್ನು, ಆರ್ ಎಲ್ಸ್ ದಿಸ್ ವೇ ಆಲ್ಸೋ ಯು ಕ್ಯಾನ್ ಕ್ಯಾಲ್ಕುಲೇಟ್ ಬೈ ಮಲ್ಟಿಪ್ಲೈಯಿಂಗ್ ಇಟ್ ಥ್ರೂಔಟ್ ಬೈ 10 and you can deal with this. Again the third question, second question somewhat similar, you can solve on your own. Third question I have chosen from the exercise 13.1 here. P of A, P of B, P of B over A are given. We have to find P of A intersection B. So how to find the P of A intersection B? We all know that P of A over B ಅಥವಾ P of B over A. It is given here P of B over A alva. So we have to utilize P of B over A. P of B over A is what? P of B intersection A divided by P of A. Therefore by using this, what is P of B intersection A? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಲ್ವಾ. ಬಿ ಇಂಟರ್ಸೆಕ್ಷನ್ ಎ ಮತ್ತು ಎ ಇಂಟರ್ಸೆಕ್ಷನ್ ಬಿ ಸೇಮ್, ಹಾಗಾಗಿ ನಮಗೆ ಬೇಕಾಗಿರೋದು ಎ ಇಂಟರ್ಸೆಕ್ಷನ್ ಬಿ. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಟ್ಟು ಬೈ ಯೂಸಿಂಗ್ ದಿಸ್ ಡಾಟಾ ವಿ ಆರ್ ಡೀಲಿಂಗ್ ವಿತ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಏನಾಯಿತು, ಪಿ ಆಫ್ ಬಿ ಓವರ್ ಎ ಇಂಟು ಪಿ ಆಫ್ ಎ ಅಂತ ಆಯಿತು. ಸೊ ಬಿ ಓವರ್ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ 0.4 ಇಂಟು ಪಿ ಆಫ್ ಎ ಈಸ್ 0.8, ದಟ್ ಈಸ್ 0.32. ದಿಸ್ ಈಸ್ ದ ಆನ್ಸರ್ ಫಾರ್ ದ ಫಸ್ಟ್ ಕ್ವೆಶನ್. Similarly, the answer for second question ಹೇಗೆ, we all know that P of A over B is P of A intersection B divided by P of B. All the data are given here. A over B ಎಷ್ಟು ಅಂದರೆ A intersection B ಎಷ್ಟು we have found already 0.32 divided by P of B is 0.5. So therefore after the calculation we will be getting the answer as 16/25. Similarly here no need to get the same answer, ನೀವು ಡೆಸಿಮಲ್ಸಲ್ಲಿ ಸಹ ಇಡ್ಬೋದು ಇದನ್ನು. ಆ್ಯಸ್ ಐ ಹ್ಯಾವ್ ಟೋಲ್ಡ್ ಯು ಆಲ್ ಆಲ್ರೆಡಿ 0.32 ಡಿವೈಡ್ ಬೈ 0.5 ಅನ್ನು ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಏನು ಆನ್ಸರ್ ಬರುತ್ತೋ ಅದನ್ನು ಡೆಸಿಮಲ್ಸಲ್ಲಿ ಯು ಕ್ಯಾನ್ ಕೀಪ್ ಇಟ್. ದೆನ್ P of A union B, ಥರ್ಡ್ ಒನ್, P of A union B. Till now we did not learn any kind of formula for P of A union B ಅಲ್ವಾ. ಆದರೆ N of A union B we all know. What is that? N of A plus N of B minus N of A intersection B. Similarly here same holds for a P of A union B also, that is P of A plus P of B minus P of A intersection B here. All the data are given, ಎಲ್ಲ ಕೊಟ್ಟಿದ್ದಾರೆ. 0.8 plus 0.5 minus P of A intersection B we have found already, it is 0.32.
after the simplification calculation we will be getting the answer as 0.98. This way we can solve the answers by using the formula ಅಥವಾ ಯಾವುದಾದ್ರೂ ಕೊಟ್ಟಿರ್ತಾರೆ, ಕೆಲವು ಡಾಟಾ ಕೊಟ್ಟಿರ್ತಾರೆ, ಒಂದು ಕೊಟ್ಟಿರೋದಿಲ್ಲ. ಸೊ ಬೈ ಯೂಸಿಂಗ್ ದ ಸೇಮ್ ಫಾರ್ಮುಲಾ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಟ್ಟು ವಿ ಹ್ಯಾವ್ ಟು ಡೀಲ್ ವಿತ್ ದ questions. Some more problems on 13.1 exercise and some of the properties of conditional probabilities. With the proof I will show it in the next video.